ಏನಿಲ್ಲ ರೀ ಅನುಕಂಪದ ಮೇಲೆ ಐತಿ. ಆದ್ರೆ ಬಿ ಜೆ ಪಿ ಸ್ವಲ್ಪ ಹೋಲ್ಡ್ ಐತಿ ಇಲ್ಲಿ ಅಂತ ಕೆಲಸ ಐತಿ. ಆದರೆ ಇವರು ಕಾಂಗ್ರೆಸ್ ಅವ್ರು ವರ್ಕ್ ಮಾಡಿಲ್ಲ. ಈಗ ರೋಡ್ ರಿಪೇರಿ ಅನ್ನೋ ಕಟ್ಟರನ್ನು ಸಾರ್ವಜನಿಕರಿಗೆ ಏನರ ನಿರುದ್ಯೋಗ ಸಮಸ್ಯೆ ಹೆಚ್ಚೈತಿ. ಯಾವ ಟೆಂಪ್ರವರಿ ನಿರುದ್ಯೋಗ ಕೊಟ್ಟರೆ ತಿಂಗಳು ಒಂದು 15,000 ರೂಪಾಯಿ ಕೊಟ್ಟರೆ ಬದುಕ್ತಾ ಹುಡುಗರು. ಹಿಂಗಾಗಿ ಗುಳೆ ಹೋಗಾಕತ್ತಾರ. ಹಿಂಗಾಗಿ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಾಗಿ ಸ್ವಲ್ಪ ಅವಲಂಬನೆ ಬಿ ಜೆ ಪಿ ಮೇಲೆ ಐತೆ ಅಂತ ನನಗೆ ಅನಿಸಿಕೆ. ಈ ಸರಿ ನೀವು ಈ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗುತ್ತೆ ಅಂತೀರೇನು? ಎನ್ಕಿ ಮಂದಿಗೆ ಆಗೈತಿ, ಎನ್ಕಿ ಮಂದಿಗೆ ಆಗಿಲ್ಲ. ಬಡವ್ರಿಗೆ ಅನುಕೂಲ ಆಗೈತಿ. ಇನ್ನು ಮಧ್ಯಮ ತರಗತಿ ನಮ್ಮಂಥ ವ್ಯಾಪಾರಸ್ಥರಿಗೆ ಏನೂ ಬೆನಿಫಿಟ್ ಇಲ್ಲ. ಈಗ ಮೇಟಿಯವರು ಮಗ ಇರೋದರಿಂದ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಅವ್ರ ಅನುಕಂಪ ಆಧಾರ ಏನು ಅನುಕೂಲ ಆಗುತ್ತೆ ಅಂತಾರೆ? ಆಗತ್ತೆ ಅನುಕೂಲ ಆಗತ್ತೆ ಎಲ್ಲರಿಗೂ ಆಗುತ್ತೆ. ಆದರೆ ಏನು ಹೇಳಕ್ಕೆ ಬರೋದಿಲ್ಲ. ಜನರ ತೀರ್ಮಾನ ಯಾರ ಕೈಗೆ ಏನೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ನಿಮ್ಮದು ಯಾರ ಪರವಾಗಿ ಹೆಚ್ಚು ಒಲವು ಇರುತ್ತೆ? ನಮ್ಗೆ ಹೆಚ್ಚು ಅದು ನಾವು ಇದು ನಮ್ಮ ಬಿ ಜೆ ಪಿ ಪರವಾಗಿದ್ದೀವಿ. ಅದು ನಾವು ಒಬ್ಬ ಸೀಟ್ ಅನ್ಕೊಂಪ ಐತೆ ನಮ್ಮ ಮೇಟಿಯವ್ರಿಗೂ ಹೆಲ್ಪ್ ಮಾಡ್ತೀವಿ. ಈಗ ಇಲ್ಲೇ ಗ್ರಾಮದಲ್ಲಿ ಹೆಚ್ಚು ಬಿ ಜೆ ಪಿ ಅದು ಕಾಂಗ್ರೆಸ್ ಅದು ಎರಡೂ ಈಕ್ವಲ್ ಅದ ರೀ. ಎರಡೂ ಈಕ್ವಲ್ ಐತಿ. ಇಲ್ಲಿ ಯಾವ ಸಮುದಾಯದವ್ರು ಹೆಚ್ಚಿದ್ದಾರೆ? ಇಲ್ಲೇ ಕುರುಬ ಕಾಸ್ಟ್ ಐತಿ, ಲಿಂಗಾಯತ್ ಕಾಸ್ಟ್ ಐತಿ. ಎಲ್ಲವೂ ಕಾಸ್ಟ್ ವೈಸ್ ಮೇಲೆ ಹೋಗ್ಬಿಡೈತಿ. ಮೇಲ್ಜಾತಿಯವರು ಬಿ ಜೆ ಪಿ ಹೋಗ್ತಾರೆ, SC ST ಅವರು ಕಾಂಗ್ರೆಸ್ ಹೋಗ್ತಾರೆ. ಎಲ್ಲ ರಾಜಕಾರಣಿಗಳ ಕಾಸ್ಟ್ ಮಾಡ್ತಿದ್ವಿ ನೀವು ಸಾಮಾನ್ಯ ಮನುಷ್ಯರು ಮಾಡಿಲ್ಲ. ಜಾತೀಯತೆ ತಂದವರು ದುಷ್ಟ ರಾಜಕಾರಣಿಗಳು, ಅವ್ರನ್ನ ಮೊದಲು ಹೊರಗೆ ಹಾಕ್ಬೇಕು. ನಾವು ಈ ಸಲ ಪ್ರಚಾರ ಬಂದಾಗ ಅವ್ರ ಬಗ್ಗೆ ಇದೆಲ್ಲ ನೀವು ಹೇಳ್ತೀರಿ? ಅವ್ರ ಬಗ್ಗೆ ಹೇಳಬೇಕು. ಹೇಳಕ್ಕೆ ನಮಗೆ ಪ್ರಜಾಪ್ರಭುತ್ವ ನಮಗೆ ಹಕ್ಕು ಐತಿ ಮಾತಾಡಲಿಕ್ಕೆ. ನೀವು ಜಾತಿ ಐತಿ ಅಂದ್ರೆ ಎಲ್ಲರೂ ಊರಾಗ ಹೊಲಸು ಮಾಡಿ ಕುಂದಿರ್ತೀರ ಅಂತ ಹೇಳ್ತೀವಿ ನಾವು.